ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಗುರು, ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಕಿನ್ನಾಳ ಎಂಬ ಪ್ರದೇಶ ಬರುತ್ತದೆ. ಈ ಪ್ರದೇಶವು ಅತಿ ಪ್ರಾಮುಖ್ಯತೆಯನ್ನು ಪಡೆದಿದೆ. ಯಾದರಲ್ಲಿಯಪ್ಪ ಅಂತಂದ್ರೆ ಗೊಂಬೆ ಕಲೆಯಲ್ಲಿ. ಈ ಗೊಂಬೆ ಕಲೆಯಲ್ಲಿ ಮರದ ಆಟಿಕೆಯಿಂದ ತಯಾರಿಸುವಂತಹ ಗೊಂಬೆಗಳಾಗಿರುತ್ತದೆ. ಅಂದ್ರೆ ಒಂದು ಮರದ ದಿಮ್ಮಿ ತಗೊಂಡ್ಬಿಟ್ಟು ಸಂಪೂರ್ಣ ನೀಟಾಗಿ ಅದರಲ್ಲಿ ಕೆತ್ತನೆ ಮಾಡಿ ಒಂದು ಗೊಂಬೆಯನ್ನು ತಯಾರಿಸುತ್ತಾರೆ. ಅದಕ್ಕೆ ಪ್ರಸಿದ್ಧಿಯಾಗಿದೆ. ಯಾವುದು ಅಪ್ಪ ಅಂತಂದ್ರೆ ಈ ಕಿನ್ನಾಳ ಎಂಬ ಪ್ರದೇಶವು ಗೊಂಬೆಗಳ ಆಟಿಕೆಗೆ ತಯಾರಿಸುವ ಆಟಿಕೆಗೆ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತ ತಿಳ್ಕೋಬೇಕು ನೀವಷ್ಟೇ. ನೋಡ್ರಿ, ಕೊಪ್ಪಳ ಜಿಲ್ಲೆಯ ಇಟಗಿಯಲ್ಲಿ ಮಹಾದೇವ ದೇವಾಲಯವಿದೆ. ಈ ದೇವಾಲಯವನ್ನು ಕಲ್ಯಾಣಿ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ದಂಡನಾಯಕನಾದ ಮಹಾದೇವನು ನಿರ್ಮಿಸಿದನು. ಎಷ್ಟರಲ್ಲಿ ಅಪ್ಪ ಅಂತಂದ್ರೆ 1112ರಲ್ಲಿ. ಈ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯುತ್ತಾರೆ. ಯಾವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಎಂದು ಹೇಳುತ್ತಾರೆ ಅಂತಂದ್ರೆ ಮಹಾದೇವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯುತ್ತಾರೆ ಅಂತ ಹೇಳಬೇಕು ನೀವು. ಈ ಕ್ವೆಶ್ಚನ್ ಅನ್ನು ಎಕ್ಸಾಮ್ದಲ್ಲಿ ಕೇಳಬಹುದು. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಪ್ಪ. ಕೊಪ್ಪಳದ ಕನಕಗಿರಿ ಅಥವಾ ಸುವರ್ಣಗಿರಿಯು ಮೌರ್ಯರ ದಕ್ಷಿಣದ ರಾಜಧಾನಿಯಾಗಿತ್ತು. ಹಾಗೆ ಆನೆಗುಂದಿ ವಿಜಯನಗರ ಸಾಮ್ರಾಜ್ಯದ ಮೊದಲನೇ ರಾಜಧಾನಿಯಾಗಿತ್ತು. ಇದು ನೆನ್ಪಿಟ್ಕೊಳ್ಳಿ ಕರೆಕ್ಟಾಗಿ. ಮತ್ತೆ ಕೊಪ್ಪಳದಲ್ಲಿ ನವಬೃಂದಾವನ ಎಂಬ ಪ್ರಸಿದ್ಧ ಸ್ಥಳ ಕಂಡು ಬರುತ್ತದೆ. ಹಾಗೆ ಅಂಜನಾ